ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪ್ರೀತಿ ಕನ್ನಡ ವ್ಲಾಗ್. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಬರೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಯಾರೆಲ್ಲ ಹೊಸ್ದಾಗಿ ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ನೋಡಿ, ಇದು ನಾನಿವತ್ತು ಮಾಡ್ತಾ ಇರೋದು ಮಿನಿ ಗಾರ್ಡನ್ ವಿಡಿಯೋ ಅಂತ. ಅಂದರೆ ನಮ್ಮ ಮನೆ ಹತ್ರ ನಾವು ಹಾಕ್ಕೊಂಡಿರೋ ಹೂವಿನ ಗಿಡಗಳ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಅದು ಬಂದು ಕರ್ಬೇವಿನ ಗಿಡ. ಅಂದರೆ ನಮ್ಮ ಮನೆ ಬೇಜಾನಾಗುತ್ತೆ, ಅದು ಇರೋದೇ ಚಿಕ್ಕ ಸಸಿ, ಆದರೂ ಸಿಕ್ಕಾಬಟ್ಟೆ ಕರ್ಬೇವಿನ ಸೊಪ್ಪು ಐತೆ ಅದರಲ್ಲಿ. ಹಾಗೆ ಇದು ಸೀಬೆ ಗಿಡ, ಅಂದರೆ ಸೀಬೆಹಣ್ಣು ನಮ್ಮ ಸೈಟು ಮತ್ತು ಪಕ್ಕದ ಸೈಟು ಸೇರಿ ಸೆಂಟ್ರಲ್ ಹುಟ್ಟೈತೆ. ನಾವು ಹಾಕಿಲ್ಲ, ಅದು ಇಷ್ಟಿಷ್ಟೇ ಸೀಬೆಕಾಯಿ, ಆದರೂ ಸಖತ್ತು ಸ್ವೀಟ್ ಇರ್ತೈತೆ. ಅದು ಎಲ್ಲಿ ಕಿತ್ತಾಕ್ಬಿಡ್ತಾರೋ ಮನೆ ಕಟ್ಟುವಾಗ ಅಂತ ಹೊಟ್ಟೆ ಉರಿತೈತೆ. ಹಾಗೆ ಇದು ಒಂದು 5-6 ಕಾಕ್ಟಾಗ ಸಸಿ ಐತೆ. ಅದರಲ್ಲೇ ಸಿಕ್ಕಾಬಟ್ಟೆ ಹೂವು ಬಿಡ್ತೈತೆ. ನಮ್ಮ ಮನೆ ದೇವ್ರ ಪೂಜೆಗೆ ಬೇಜಾನು ಹೂವಾಗಿ ನಾವು ಬೇರೆಯವ್ರಿಗೆ ಕೊಡ್ತೀವಿ, ಅಷ್ಟು ಹೂವು ಬಿಡ್ತೈತೆ. ಹಾಗೆ ನೋಡಿ, ಇದೊಂದು ಗುಲಾಬಿ ಸಸಿ, ಮತ್ತು ಲಾಸ್ಟ್ ಕರ್ಬೇವಿನ ಗಿಡದ ಪಕ್ಕ ಒಂದು ಗುಲಾಬಿ ಗಿಡ ಐತೆ. ಅದು ಸಿಕ್ಕಾಬಟ್ಟೆ ಹೂವು ಬಿಡ್ತೈತೆ, ಅದರಲ್ಲಿ ಹಾಕಿರೋ ಸಸಿ ಇದೆಲ್ಲ. ಹಾಗೆ ಇಲ್ಲೊಂದು ಪಪ್ಪಾಯ ಗಿಡ. ಹಾಗೆ ಇದು ನೋಡಿ, ಇದು ಪಿಂಕ್ ಕಲರ್ ದಾಸವಾಳ. ಇದು ಕಡ್ಡಿ ಹಾಕಿದ್ದು ಸಸಿ ಎಲ್ಲ ಸಖತ್ತು ಹೂ ಬಿಡ್ತೈತೆ. ಫೋಟೋ ಇಟ್ಟರು ಅಷ್ಟೇ ಚೆನ್ನಾಗಿ ಕಾಣಿಸ್ತೈತೆ. ಹಾಗೆ ಇಲ್ಲೊಂದು ಗುಲಾಬಿ ಗಿಡ ಇದೆ ನೋಡಿ, ಅದು ಪಿಂಕ್ ಕಲರ್ ಗುಲಾಬಿ ಗಿಡ. ಆದರೆ ನಮ್ಮ ರೂಬಿಯಲ್ಲಿ ಕಟ್ಟಿ ಅದನ್ನು ಕಡ್ದು ಎಲ್ಲ ಇದು ಮಾಡಾಕೈತೆ. ನೋಡಿ, ಇದಿಷ್ಟು ಅಲ್ಲಿ ಕಾಣಿಸ್ತಾ ಇರೋದಷ್ಟು ಕಳೆ ಅಲ್ಲ, ಪುದೀನ ಸೊಪ್ಪು. ಮತ್ತು ಇದು ಗುಲಾಬಿ ಗಿಡ, ಅಂದರೆ ಸುನಾಮಿ ಗಿಡ ಅಂತಾರಲ್ಲ ಅದು. ನೋಡಿ, ಅಷ್ಟು ಪುದೀನ ಗಿಡನೇ. ನೋಡಿ, ಇದು ಸುನಾಮಿ ಹೂವು ಅಂತಾರಲ್ಲ, ಸಣ್ಣ ಸಣ್ಣ ಗುಲಾಬಿ ಬಿಡುತ್ತಲ್ಲ, ಸಿಕ್ಕಾಬಟ್ಟೆ ಹೂವು ಬಿಡ್ತೈತೆ. ಹಾಗೆ ಇಲ್ಲೊಂದಿದೆ ನೋಡಿ ಕರ್ಬೇವಿನ ಗಿಡ. ಹಾಗೆ ಕನಕಾಂಬರ ಸಸಿನೂ ತುಂಬ ಇದ್ವು, ಆದರೆ ಯಾಕೋ ಅಲ್ಲಿ ನಾಯಿ ಕಟ್ಟಿದ್ದಾದಮೇಲೆ ಎಲ್ಲ ತುಳಿದಾಕ್ಬಿಡ್ತು. ಹಾಗೆ ಇದು ವೈಟು ಗುಲಾಬಿ ಹೂವು, ಅಂದರೆ ವೈಟು ಇರುತ್ತಲ್ಲ ಆ ರೋಸು. ಮತ್ತು ಈ ಕಡೆ ಇರೋದು ಆರೆಂಜ್ ಕಲರು ಗುಲಾಬಿ ಗಿಡ, ಕೇಸರಿ ಕಲರು. ಸುಮಾರು ಒಂದು 7-8 ಗುಲಾಬಿ ಗಿಡ. ಮತ್ತು ಅಲ್ಲಿ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ರೆಡ್ ಗುಲಾಬಿ ಗಿಡ, ನೋಡಿ ಇಲ್ಲಿದೆ. ಅದು ವಿಳೆದೆಲೆ ಅಂಬು ಹಾಕಿದ್ವಿ. ಆ ಪರಂಗಿ ಗಿಡ ಕಬ್ಕೊಂಡಿತ್ತು. ಆ ಪರಂಗಿ ಗಿಡ ಬಿದ್ದೋದ್ಮೇಲೆ ಈಗ ನೆಲದಲ್ಲೈತೆ. ಕೆಲವರು ಹೇಳ್ತಾರೆ ಹಾಕಿಲ್ದವ್ರು ಹಾಕಬಾರ್ದು ಅಂತ, ಆದರೂ ಐತೆ, ನಾವು ಕಿತ್ತಾಕಿಲ್ಲ. ನೋಡಿ, ಇಲ್ಲೊಂದು ಕನಕಾಂಬರ ಸಸಿ, ಮತ್ತು ಅದೆಲ್ಲ ಮಸ್ಸೊಪ್ಪಿಗೆ ಹಾಕೋ ಸಾಂಬಾರ್ದು ಗಿಡ. ಮತ್ತು ಇದು ದುಂಡ್ಮಲ್ಗೆ ಗಿಡ. ಈ ವರ್ಷ ಸಿಕ್ಕಾಬಟ್ಟೆ ಹೂ ಬಿಡ್ತು ಅದರಿಂದ. ಮತ್ತು ಈ ಕಡೆ ಒಂದು ದುಂಡ್ಮಲ್ಗೆ ಗಿಡ ಐತೆ. ಅದ್ರ ಪಕ್ಕ ಒಂದು ದಾಸವಾಳದ ಕಡ್ಡಿ ಹಾಕಿದ್ದೀವಿ. ಏನಿಲ್ಲ, ಅದು ದಪ್ಪ ಕಡ್ಡಿ ದಾಸವಾಳದ ಕಡ್ಡಿ ಹಾಕಿದ್ರೆ ಎಂದೂ ಚಿಗುರಲ್ಲ. ಚಿಕ್ಕದು ಕಡ್ಡಿ ಹಾಕಬೇಕು, ಅವಾಗ ಚೆನ್ನಾಗಿ ಚಿಗುರುತ್ತವೆ. ನೋಡಿ, ಇದೊಂದು ಪುಟಾಣಿ ಮಲ್ಲೆ ಗಿಡ, ಇನ್ನೂ ಇಷ್ಟೇಷ್ಟು ಐತೆ, ಅದರಲ್ಲೇ ಅಲೆ ಹೂ ಬಿಡ್ತೈತೆ. ಮತ್ತು ಇದು ಪತ್ರೆ ಗಿಡ, ಅದು ಹೂವಿನಲ್ಲಿ ಬರುತ್ತಲ್ಲ ಪತ್ರೆ ಕಡ್ಡಿ, ಅದನ್ನು ಸುಮ್ಮನೆ ನೆಲಕ್ಕೆ ಇಟ್ಟಿದ್ದಷ್ಟೇ. ಎಷ್ಟು ಚೆನ್ನಾಗಿ ಹೊತ್ಕೊಂತು ಅಂದರೆ, ಅದಕ್ಕೆ ಬೇರೆ ಇರಲಿಲ್ಲ, ಆದರೂ ಹೊತ್ಕೊಂತು. ಮತ್ತು ಅದೊಂದು ಯೆಲ್ಲೋ ಕಲರ್ ಗುಲಾಬಿ ಗಿಡ. ಮತ್ತು ಇಲ್ಲೊಂದು ಸೀಬೆ ಗಿಡ ಹುಟ್ಟಿದೆ ನೋಡಿ, ನಾವು ಹಾಕಿಲ್ಲ, ಅದೇ ಹುಟ್ಟಿರೋದು. ಮತ್ತು ಇದು ಯೆಲ್ಲೋ ಕಲರ್ ದಾಸವಾಳದ ಗಿಡ, ಇದು ನರ್ಸರಿಲಿ ತೊಗೊಂಡು ಹಾಕಿದ್ದು. ಮತ್ತು ಇದೆಲ್ಲ ಇದು ಸೇವಂತಿಗೆ ಹೂವು ಅಂತಾರಲ್ಲ ಆ ಅಂಟು. ಇದು ಹಾಕಿದ್ದೆ 2-3 ಸಸಿ ಅಷ್ಟೇ, ಸಿಕ್ಕಾಬಟ್ಟೆ ಇದೆಲ್ಲ ಅಳ್ಟ್ಕೊಬಿಟ್ಟೈತೆ. ಮತ್ತು ಇದು ಬದನೆ ಗಿಡ. ಈ ಬದನೆ ಗಿಡ ಸ್ಪೆಷಲ್ ಏನು ಅಂತ ಅಂದರೆ, ಇಷ್ಟಿಷ್ಟೇ ಚಿಕ್ಕ ಕಾಯಿ, ದಪ್ಪನೇ ಆಗಲ್ಲ, ಇಷ್ಟಿಷ್ಟೇ ಚಿಕ್ಕ ಕಾಯಿ. ಅದರಲ್ಲೇ ನೋಡಿ ಅಷ್ಟೈತೆ, ಅದೇ ಆಲೆ ಹಣ್ಣಾಗ್ಬಿಟ್ಟೈತೆ. ಅದು ಹೆಚ್ಚು ಕಮ್ಮಿ ಒಂದು ಬದನೆ ಗಿಡದಲ್ಲಿ 10-20 ಕಾಯಿ ಬಿಡ್ತಿತ್ತು, ಅಷ್ಟು ಬದನೆಕಾಯಿ ಬಿಡ್ತಿತ್ತು ಅದು. ಮತ್ತು ನೋಡಿ, ಅಲ್ಲೊಂದು ಮಲ್ಲೆ ಗಿಡ. ಮತ್ತು ಇದೆಲ್ಲ ಮಸೊಪ್ಪು ಸಾಂಬಾರ್ಗೆ ಹಾಕೋ ಇದು ಸೊಪ್ಪು ಇದು. ಮತ್ತು ಇದು ಇಲ್ಲೊಂದು ಮೆಣಸಿನ ಗಿಡ ಇದೆ ನೋಡಿ ಎಷ್ಟು ಸಿಕ್ಕಾಬಟ್ಟೆ ಕಾಯಿ ಬಿಡ್ತೈತೆ ಇದು ಅಷ್ಟೇ. ನೋಡಿ, ಇದೆಲ್ಲ ಅದೇ ಮಸೊಪ್ಪಿಗೆ ಹಾಕೋ ಸಾಂಬಾರು ಗಿಡ. ಇನ್ನೂ ಬೇಜಾನ್ ಸಸಿಗಳವೆ, ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಸ್ವಲ್ಪ ಅಷ್ಟೇ ಮಾಡ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ಅದೇ. ಮತ್ತು ಆ ಕಡೆ ಇರೋದು ಎಲ್ಲ ಬಾಳೆ ಗಿಡ. ಮಳೆ ಬಂದ್ಬಿಟ್ಟು ಎಲ್ಲ ಬಿದ್ದೋಗ್ಬಿಡ್ತು. ನೋಡಿ, ಇದು ಈ ಮೆಣಸಿನ ಗಿಡ ಇಷ್ಟಿಷ್ಟೇ ಚಿಕ್ಕಗೆ ಲವಂಗ ಮೆಣಸಿನ್ಕಾಯಿ ಅಂತಾರಲ್ಲ ಅವು, ಸಿಕ್ಕಾಬಟ್ಟೆ ಖಾರ ಇರ್ತೈತೆ. ಅದು ಸಿಕ್ಕಾಬಟ್ಟೆ ಕಾಯಿ ಬಿಟ್ಟೈತೆ. ಹಾಗೆ ಇಲ್ಲೊಂದು ಬದನೆ ಗಿಡ ಇದೆ ನೋಡಿ, ಇದು ಸಿಕ್ಕಾಬಟ್ಟೆ ಬದನೆಕಾಯಿ ಬಿಡ್ತೈತೆ. ಅಂದರೆ ಇದು ಒಂದೊಂದು ಬದನೆಕಾಯಿ ಬಂದು 50 ಗ್ರಾಮ್ 100 ಗ್ರಾಮ್ ಒಂದೊಂದು ಬದನೆಕಾಯಿ ಇರುತ್ತೆ, ಅಷ್ಟು ದಪ್ಪ ಬದನೆಕಾಯಿ. ಸಿಕ್ಕಾಬಟ್ಟೆ ಬದನೆಕಾಯಿ ಬಿಡ್ತು ಬಿಡಿ. ನಾವು ಅಷ್ಟೊಂದಾಗಿ ತಿನ್ನಲ್ಲ, ಅದು ದಪ್ಪ ಇರೋದ್ರಿಂದ ಬೇರೆಯವ್ರಿಗೆ ಕೊಟ್ಬಿಡ್ತೀವಿ. ಮತ್ತು ಇಲ್ಲಿ ನೋಡಿ, ಇಲ್ಲೊಂದು ದಾಸವಾಳದ ಗಿಡ, ಅದು ಆ ಕಲರ್ ದಾಸವಾಳ, ಇದು ಈ ಕಲರ್ ದಾಸವಾಳದ ಹೂವು. ಮತ್ತು ಇಲ್ಲೊಂದು ಸೀಬೆ ಗಿಡ ಇದೆ ನೋಡಿ, ಇಲ್ಲೂ ಅಷ್ಟೇ ಪುದೀನ ಸೊಪ್ಪು. ಮತ್ತು ಅಲ್ಲೊಂದು ನೋಡಿ, ಇದು ಡೇರೆ ಗಿಡ ಇದು. ಮತ್ತು ಇಲ್ಲೂ ಗುಲಾಬಿ ಗಿಡ ಇದೆ, ಮತ್ತು ದಾಸವಾಳದ ಗಿಡ ಇದೆ. ಆ ದಾಸವಾಳದ ಗಿಡಕ್ಕೆ ಮಲ್ಲಿಗೆ ಅಂಟು ಐತೆ. ಮತ್ತು ಇದು ನೋಡಿ, ಇದೆಲ್ಲ ತೊಗರಿ ಗಿಡ. ಮತ್ತು ಇಲ್ಲೊಂದು ದಾಸವಾಳದ ಗಿಡ ಇದೆ ನೋಡಿ, ಇದು ರೆಡ್ ಕಲರ್ ದಾಸವಾಳದ ಗಿಡ. ಇನ್ನೂ ಬೇಜಾನು ಗಿಡಗಳವೆ ನೋಡಿ. ಹಂಗೆ ವಿಡಿಯೋ ಬರ್ತಾಯಿದ್ದೆ, ಸೀಬೆ ಗಿಡದಲ್ಲಿ ಕಪ್ಪೆ ಕೂತ್ಕೊಂಡಿತ್ತು. ನೋಡ್ಬಿಟ್ಟು ನನಗೆ ಭಯನೇ ಆಯಿತು, ಯಾಕಂದರೆ ಅದು ನೋಡೋಕ್ಕೆ ವಿಚಿತ್ರವಾಗಿತ್ತು.
ಆ ಥರ ನಾನು ಎಂದೂ ನೋಡಿರಲಿಲ್ಲ, ಈ ಥರ ಕಪ್ಪೆ ಇದೆ, ಫಸ್ಟ್ ಟೈಮ್ ನೋಡಿದ್ದು. ಹಾಗೆ ಇದು ಬಂದು ಅರಿಶಿಣದ ಬೋಟು, ಮತ್ತು ಇಲ್ಲೊಂದು ಚಿಕ್ಕ ಬದನೆ ಗಿಡ ಐತೆ. ಹಾಗೆ ಇದು ಶಂಖಪುಷ್ಪ ಅಂತ ಅಂತಾರಲ್ಲ, ಅದರಲ್ಲೇ ವೈಟ್ ಕಲರು ಶಂಖಪುಷ್ಪ ಹೂವು. ಇದು ಸಿಕ್ಕಾಪಟ್ಟೆ ಹೂ ಬಿಡ್ತೈತಿ. ಇದನ್ನು ದೇವ್ರಿಗೆ ಇಡ್ತೀವಿ ನಾವು. ಮತ್ತು ಇಲ್ಲೊಂದು ತೊಗರಿ ಗಿಡ ಮತ್ತು ಪರಂಗಿ ಗಿಡ ಐತೆ. ಈಗಾಗಲೇ ಅದು ತೊಗರಿಕಾಯಿ ಬಿಟ್ಟೈತೆ. ಇಷ್ಟೇ ನಮ್ಮ ಮನೆ ಹತ್ರ ಹಾಕ್ಕೊಂಡಿರೋದು ಹೂವಿನ ಗಿಡಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.